ಅದರ ಡೀಟೇಲ್ಸ್ ನನಗೆ ತೋರಿಸಿ ಅಂತ ಕೇಳಿದಾಗ ನಾವು ಒಳಗಡೆ ಹೋಗಿ ಏನು ಅಲ್ಲಿ ಹಸಿರು ಹೊದಿಕೆ ಇದೆ ಆ ಹೊದಿಕೆ ನೋಡಿ ಯಾವ ಪ್ರಭೇದದ ಮರ ಇದೆ, ಎಷ್ಟು ವರ್ಷದಿಂದ ಮರ ಬೆಳೆದಿದೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಮತ್ತೆ ಅವರೇ ನನಗೆ ಫ್ರೀ ಆಫರ್ ಮಾಡಿದ್ರು. ಮತ್ತೆ ಒಳ್ಳೆ ರೀತಿಯಿಂದ ನನಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರು. ಅದೆಲ್ಲವನ್ನು ನೋಡಿಕೊಂಡು ನಾನು ಬಂದಿದ್ದೇನೆ. ಮಾನ್ಯ ಕುಮಾರಸ್ವಾಮಿ ಅವರು ನಾನು ಅತಿಕ್ರಮವಾಗಿ ಪ್ರವೇಶ ಮಾಡಿದ್ದೇನೆ ಅನ್ನುವಂತ ಆರೋಪ ಮಾಡಿದಂಥದ್ದು. ಮತ್ತೆ HMTಯಲ್ಲಿ ಮರಗಳೆಲ್ಲಿದೆ, ಗಿಡಗಳೆಲ್ಲಿದೆ, ಜೊತೆಯಲ್ಲಿ ಹಸಿರು ಹೊದಿಕೆ ಇದೆ ಅನ್ನುವಂತ ಮಾತನ್ನು ಕೇಳಿದ್ದಾರೆ. ಹೀಗಾಗಿ ಅದಕ್ಕೆ ನಾನು ಇವತ್ತು ಅವರು ಹೇಳಿದಂತ ಏನ್ ವಿಷಯಗಳಿದೆ ಅದಕ್ಕೆ ಸುದ್ದಿಗೋಷ್ಠಿ ಮುಖಾಂತರ ಸಾರ್ವಜನಿಕರಿಗೆ, ಕರ್ನಾಟಕ ರಾಜ್ಯದ ಜನರಿಗೆ ಇದರ ಬಗ್ಗೆ ಮಾಹಿತಿ ಒದಗಿಸಲಿಕ್ಕೆ ಈ ಒಂದು ಮಾಧ್ಯಮ ಗೋಷ್ಠಿಯನ್ನು ಕರೆದಿದ್ದೇನೆ. ಕೆಲವೊಂದು ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದೇನೆ. ನಾನು ಬೀದರ್ಗೆ ಹೋಗಿದ್ದೆ, ಕಲಬುರಗಿಗೆ ಹೋಗಿದ್ದೇವೆ, ಈಗ ಬೆಳಗಾಂಗೆ ಹೋಗಿದ್ದೇವೆ, ನಾನು ಹೋಗಿದ್ದೆ, ದಾವಣಗೆರೆಗೆ ಹೋಗಿದ್ದೆ. ಹೀಗಾಗಿ ಎಲ್ಲೆಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಮತ್ತೆ ಎಲ್ಲೆಲ್ಲಿ ಒಂದು ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಬರ ಘೋಷಣೆ ಮಾಡಲಿಕ್ಕೂ ಎಷ್ಟು ಮಳೆ ಕೊರತೆ ಇರಬೇಕು, ತೇವಾಂಶದ ಕೊರತೆ ಎಷ್ಟಿರಬೇಕು, ಎಷ್ಟು ವಾರಗಳವರೆಗೆ ಮಳೆ ಬರದೇ ಇರಬಾರ್ದು, ಇವೆಲ್ಲವೂ ಒಂದು ಮಾರ್ಗಸೂಚಿ ಇದೆ. ಆ ಮಾರ್ಗಸೂಚಿ ಪ್ರಕಾರ ಇವತ್ತು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಬರ ಅಥವಾ ನೆರೆ ಅಂತೇಳಿ ಘೋಷಣೆ ಮಾಡುವಂತಹ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಆಗಿದೆ. ನಿಯಮಾನುಸಾರ ಯಾವ್ಯಾವಕ್ಕೆ ನಾವು ಬರ ಮತ್ತು ನೆರೆ ಅಂತೇಳಿ ಘೋಷಣೆ ಮಾಡಬಹುದು, ಘೋಷಣೆ ಮಾಡುವಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ತದೆ. ಮತ್ತೆ ಈಗಾಗಲೇ ಪರಿಹಾರೋಪಾಯಗಳು ಏನೇನು ಸಮಸ್ಯೆಗಳು ಬರ್ಬೋದು, ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು, ಅಥವಾ ಜಾನುವಾರುಗಳಿಗೆ ಮೇವು ಕೊಡುವಂತಹ ಒಂದು ಸಮಸ್ಯೆ ಇರ್ಬೋದು, ರೈತರಿಗೆ ಬೆಳೆ ವಿಮೆ ಕೊಡುವಂಥದ್ದು, ಅವರಿಗೆ ಪರಿಹಾರ ಕೊಡುವಂಥದ್ದು, ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ಇವೆಲ್ಲವೂ ಈಗಾಗಲೇ ಏನು ಮೂಲಭೂತ ಸೌಕರ್ಯಗಳು ಕೊಡುವಂಥದ್ದು ಇರ್ಬೋದು. ಈ ಎಲ್ಲದರ ಬಗ್ಗೆ ಇವತ್ತು ಬಹಳ ನಾವೆಲ್ಲರೂ ಜಾಗೃತರಾಗಿದ್ದಾರೆ ಮತ್ತು ಅವೆಲ್ಲವನ್ನು ಸಾರ್ವಜನಿಕರ ಸಮಸ್ಯೆಯನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ ದಿನನಿತ್ಯ ನಾವು ಕಾರ್ಯಕ್ರಮಗಳನ್ನು, ದಿನನಿತ್ಯ ಸಭೆಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಅಗತ್ಯವಾದಂತಹ ಸೂಚನೆಗಳನ್ನು ಅಧಿಕಾರಿಗಳಿಗೆ ಕೊಡ್ತಾ ಇದ್ದಾರೆ. ಸುಮಾರು 280 ಎಕರೆಯಲ್ಲಿ ಇವತ್ತೇನು ಇಲ್ಲಿ ದಟ್ಟ ಅರಣ್ಯ ಕಾಣಿಸ್ತಾ ಇದೆ, ಎಲ್ಲ ಅಲ್ಲಿ ಗಿಡ ಮರ ಬೆಳೆದಿದೆ. ನಾನು ಹೋಗಿದ್ದಾಗ, ನಾನು ಅಲ್ಲೇನು ಹೋಗಿದ್ದಂಥ ಸಂದರ್ಭದಲ್ಲಿ ಇವತ್ತೇನು ಮರಗಳು ಗಿಡಗಳಿದ್ದಾವೆ, ಅರಣ್ಯ ಸ್ವರೂಪನೇ ಇಲ್ಲ. ಅರಣ್ಯ ಸ್ವರೂಪ ಇಲ್ವಾ? ಹೋಗಿ ನೋಡಿದಾರ? ಅದಕ್ಕೆ ಹೇಳಿದೆ, HMT ಭೂಮಿಯಲ್ಲಿ ಅರಣ್ಯ ಸ್ವರೂಪ ಎಲ್ಲಿದೆ ಅಲ್ಲ, ಅಲ್ಲೇ ಬೇಕಾದರೆ ಇವತ್ತು ಈ ವಿಷಯದ ಬಗ್ಗೆ ಬಹಿರಂಗವಾಗಿ ಚರ್ಚೆ ಮಾಡಲಿಕ್ಕೆ ಅವರು ಎಲ್ಲಿ ಕರೀತಾರೆ, ಯಾವಾಗ ಕರೀತಾರೆ, ಅದಕ್ಕೆ ಚರ್ಚೆ ಮಾಡಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವ ಖಂಡ್ರೆ HMT ಆದಾಗ ಖಂಡ್ರೆ ಹುಟ್ಟೇ ಇರಲಿಲ್ಲ, ಹುಟ್ಟಿದ್ದರೂ ಮಗು, ಇಂಥದ್ದೆಲ್ಲ ಮಾತನಾಡಿದ್ದಾರೆ. ನಾನು ಕೂಡ ಯಾವ ಸ್ವಾಮಿ, ಯಾವ ಕುಮಾರಸ್ವಾಮಿ ಅಂತ ಕೇಳಬಹುದು, ಆದರೆ ನಾನು ಅವರ ಮಟ್ಟಕ್ಕೆ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. HMT ಜಮೀನಿನ ಪ್ರಕಾರ ನ್ಯಾಯಾಲಯದಲ್ಲಿದೆ ಅಂತ ಹೇಳಿ ಅವರೇ ಹೇಳಿದ್ದಾರೆ. ಜೊತೆಗೆ HMT ಭೂಮಿ ಮೇಲೆ ರಾಜ್ಯ ಸರ್ಕಾರಕ್ಕೆ ಹಕ್ಕಿಲ್ಲ ಅನ್ನುವಂತ ಮಾತನ್ನು ಹೇಳ್ತಾರೆ. ಈ ರಾಜ್ಯ ಸರ್ಕಾರಕ್ಕೆ, ಅರಣ್ಯ ಇಲಾಖೆಗೆ ಹಕ್ಕಿ ಇದೆಯಾ ಇಲ್ಲ ಅಂತ ಹೇಳಿ ಏನ್ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಮಾಡ್ತದ ಅಥವಾ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ಮಾನ್ಯ ಕುಮಾರಸ್ವಾಮಿ ಅವರು ತೆಗೆದುಕೊಂಡು ಬಿಟ್ಟಿದ್ದಾರೆ? ಅದ್ರ ಬಗ್ಗೆ ಉತ್ತರ ಕೊಡಬೇಕು. ರಾಜ್ಯದ ಜನ ಉತ್ತರ ಬಯಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಹಲವು ತೀರ್ಪುಗಳಲ್ಲಿ ಒನ್ಸ್ ಎ ಫಾರೆಸ್ಟ್ ಇಸ್ ಆಲ್ವೇಸ್ ಎ ಫಾರೆಸ್ಟ್ ಅಂಟಿಲ್ ಇಟ್ ಇಸ್ ಡಿನೋಟಿಫೈಡ್ ಫಾರ್ ಸಮ್ ಅದರ್ ಪರ್ಪಸ್ ಎಂದು ಹೇಳಿದೆ. ಜೊತೆಗೆ ಎನ್ವೈರನ್ಮೆಂಟಲ್ ರೈಟ್ಸ್ ಆರ್ ಮೋರ್ ಪ್ರೆಷಿಯಸ್ ದನ್ ಸಿವಿಲ್ ರೈಟ್ಸ್ ಎಂದು ಸ್ಪಷ್ಟಪಡಿಸಿದೆ. ಈ ನಿಟ್ಟಿನಲ್ಲಿ ಡಿನೋಟಿಫೈ ಆಗದ HMT ಅರಣ್ಯ ಭೂಮಿ ಅರಣ್ಯವಾಗಿ ಉಳಿಯುತ್ತದೆ. ಇದು ರಾಜ್ಯ ಸರ್ಕಾರದ 7 ಕೋಟಿ ಕರ್ನಾಟಕದ ಜನರ ಆಸ್ತಿಯಾಗಿ ಉಳಿಯುತ್ತದೆ. ಇದು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಈ ಮಧ್ಯೆ ಬೆಂಗಳೂರು ನಗರದ DCF ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇವತ್ತದು ನೋಟಿಸ್ ಅಲ್ಲ, ಅದು ಕ್ವಾಸಿ ಜುಡಿಷಿಯಲ್ ಅವರ ಪ್ರಾಧಿಕಾರದ ಒಂದು ಆದೇಶ. ಮಾಜಿ ಮುಖ್ಯಮಂತ್ರಿಯವರು ಇಷ್ಟು ಮಾಹಿತಿ ಇಲ್ಲವೇ? ಇವತ್ತು ಬಹಳ ವ್ಯಥೆ ಆಗ್ತದೆ ನನಗೆ. AC ಕೋರ್ಟ್ DC ಕೋರ್ಟ್ನಲ್ಲಿ ನಡೆಯುವಂತೆ DCF ನ್ಯಾಯಾಲಯದಲ್ಲಿ ಕೂಡ
ಕರ್ನಾಟಕ ಅರಣ್ಯ ಕಾಯ್ದೆ 63 ಸೆಕ್ಷನ್ 64A ಅಡಿ ಅಂದರೆ ಒತ್ತುವರಿ ತೆರವು ಪ್ರಕ್ರಿಯೆ ನಡೆದಿದೆ. HMP ಅವರಿಗೆ ದಾಖಲೆ ಸಲ್ಲಿಸಲು ಅವಕಾಶ ನೀಡಿದ ಬಳಿಕ ಸೂಕ್ತ ದಾಖಲೆ ಒದಗಿಸಿದ ಹಿನ್ನೆಲೆಯಲ್ಲಿ ಈ ಆದೇಶ ಮಾಡಿದ್ದಾರೆ. ಈ ಆದೇಶದ ಬಗ್ಗೆ ತಕರಾರಿದ್ದರೆ ಕಾನೂನು ರೀತಿಯ CFಗಾಗಲಿ ಹೈಕೋರ್ಟ್ಗಾಗಲಿ ಮತ್ತೆ ಇನ್ನು ಇವತ್ತು ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ, ಸಲ್ಲಿಸಲಿ ಅವರು. ಅದು ಬಿಟ್ಟು ನಾನು ಈಶ್ವರ್ ಖಂಡ್ರೆ ದಾಖಲೆ ನೋಡಿಲ್ಲ, ಇವರು ಮಿಸ್ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಮಿಸ್ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ, ಈ ರೀತಿ ಹೇಳಿಕೆ ಕೊಡುವಂಥದ್ದು ಇದು ಸರಿಯಲ್ಲ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. 60ರ ದಶಕದಲ್ಲಿ ಅಂದಿನ DCF NOC ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಯಾರೋ DCF ಕೊಟ್ಟ NOC ಇಂದ ಅರಣ್ಯ ಭೂಮಿ ಡಿಫಾರೆಸ್ಟ್ ಅಥವಾ ಡಿನೋಟಿಫೈ ಆಗೋದಿಲ್ಲ. ಅದಕ್ಕೆ ಕಾನೂನಿನಲ್ಲಿ ಯಾವುದೇ ರೀತಿಯ ಅವಕಾಶ ಇಲ್ಲ. ಫಾರೆಸ್ಟ್ ಮ್ಯಾನ್ಯುಯಲ್ 807ರಲ್ಲಿ ಇದು ಸ್ಪಷ್ಟವಾಗಿದೆ. ರೆವಿನ್ಯೂ ಆಫೀಸರ್ ಸಚ್ as ತಹಶೀಲ್ದಾರ್, ಅಸಿಸ್ಟೆಂಟ್ ಕಮಿಷನರ್, ಡೆಪ್ಯೂಟಿ ಕಮಿಷನರ್ or divisional commissioner shall have no powers whatsoever to release or give any occupancy in a reserved forest ಅಂತಿದೆ. ನೋಡಿ, HMT ಭೂಮಿ ಪೆನ್ಯಾ ಪ್ಲಾಂಟೇಶನ್ಗೆ ಸೇರಿದ್ದು 1878ರ ಸೆಕ್ಷನ್ 9 ರೂಲ್ಸ್ ಫಾರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಫಾರೆಸ್ಟ್ ಅಂಡ್ ವೇಸ್ಟ್ ಲ್ಯಾಂಡ್ಸ್ ಇನ್ ದ ಟೆರಿಟರೀಸ್ ಆಫ್ ಹಿಸ್ ಹೈನೆಸ್ ದ ಮಹಾರಾಜ ಆಫ್ ಮೈಸೂರು 1878 ರಂತೆ 599 ಎಕರೆ ಪ್ರದೇಶವನ್ನು ರಾಜ್ಯ ಅರಣ್ಯ ನೆಡುತೋಪು ಎಂದು ಅಧಿಸೂಚಿಸಿದ್ದು. ಅಧಿಸೂಚನೆ ಸಂಖ್ಯೆ 10407 FTF 153ರಿಂದ 95 ದಿನಾಂಕ 1896 ಮೇ 29ರಂದು ಮೈಸೂರು ಗೆಜೆಟ್ನಲ್ಲಿ ಇದು ಅಧಿಸೂಚನೆ ಆಗಿದೆ. ಅಧಿಸೂಚನೆ ಗೆಜೆಟ್ ಅಧಿಸೂಚನೆ ಇಲ್ಲ. ಬೇಕಾದ್ರೆ ಬೇರೆ ಮನ್ರೇಗಾ ಲಕ್ಷಾಂತರ ಗ್ರಾಮೀಣ ಭಾಗದ ನಿರುದ್ಯೋಗಿ ಜನರಿಗೆ ಉದ್ಯೋಗ ಕಲ್ಪಿಸಿಕೊಟ್ಟು ಕರ್ನಾಟಕ ರಾಜ್ಯ 20 ವರ್ಷಗಳ ಅವಧಿಯಲ್ಲಿ ಸುಮಾರು 61,000 ಕೋಟಿ ರೂಪಾಯಿ ಖರ್ಚು ಮಾಡಿ ಗ್ರಾಮೀಣ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸುಮಾರು ಲಕ್ಷಾಂತರ ಆಸ್ತಿಗಳನ್ನು ಸೃಷ್ಟಿ ಮಾಡಿ 61,000 ಕೋಟಿ. ಈ 61,000 ಕೋಟಿಯಲ್ಲಿ 56,000 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಕೊಟ್ಟಿದೆ. 4,800 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಕೊಟ್ಟಿದೆ. ಅಂದ್ರೆ 90% ಕೇಂದ್ರ, 10% ರಾಜ್ಯ ಸರ್ಕಾರದ ಅನುಪಾತ ಇತ್ತು ಮನ್ರೇಗಾದಲ್ಲಿ. ಈಗ VBG ರಾಮ್ಜಿ ಬಂದ ಮೇಲೆ ಕೇಂದ್ರದ ಬಿಜೆಪಿ ಸರ್ಕಾರ ಮೊನ್ನೆ 2025ರಲ್ಲಿ ಒಂದು ಈ ಕಾಯ್ದೆಯನ್ನು ರದ್ದು ಮಾಡಿ ಹೊಸದಾಗಿ VBG ರಾಮ್ಜಿ ಕಾಯ್ದೆ ಜಾರಿಗೆ ತಂದಿದ್ದಾರೆ. 1ನೇ ಜುಲೈಯಿಂದ ಈ ಒಂದು ಕಾಯ್ದೆ ಜಾರಿಗೆ ಬಂದಿದೆ. ಈ ಕಾಯ್ದೆ ಅಡಿಯಲ್ಲಿ ಈಗ ಈ ಯೋಜನೆ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ನಡೀತಾ ಇದೆ. ಮತ್ತೆ ಇವತ್ತು ನಮ್ಮ ವಿರೋಧ ನಾವು ವ್ಯಕ್ತಪಡಿಸಿ ಏನು 60-40ರ ಅನುಪಾತ ಇದೆ, ರಾಜ್ಯಗಳ ಮೇಲೆ ಏನೊಂದು ಆರ್ಥಿಕ ಹೊರೆ ಇದೆ. ಈ ಹೊರೆಯಿಂದ ರಾಜ್ಯ ಸರ್ಕಾರಗಳಿಗೆ ಬಹಳಷ್ಟು ಆರ್ಥಿಕ ಸಂಕಷ್ಟ ಎದುರಿಸುವಂತ ಪರಿಸ್ಥಿತಿ ಬಂದಿದೆ. ಈ ವರ್ಷ ನಮಗೆ ನಾರ್ಮೇಟಿವ್ ಅಲೋಕೇಶನ್ ಅಂತ ಹೇಳಿ 5,709 ಕೋಟಿ ರೂಪಾಯಿ ನಿಗದಿ ಮಾಡಲಾಗಿದೆ 9 ತಿಂಗಳವರೆಗೆ. ಅಂದರೆ ಜುಲೈ 1ರಿಂದ ಮಾರ್ಚ್ 31ರವರೆಗೆ. ಅದರಲ್ಲಿ 3,800 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಭರಿಸಬೇಕಾಗ್ತದೆ, 40%. ಒಟ್ಟಿಗೆ ಸುಮಾರು 9,000 ಕೋಟಿಗಿಂತಲೂ ಮೀರಿ ಈ ಒಂದು ನಮ್ಮಲ್ಲಿ ಅನುದಾನ ಒದಗಿಸಲಾಗಿದೆ. ಆದಾಗ್ಯೂ ನಾವು ಈಗಾಗಲೇ ನಾನು ದೆಹಲಿಗೆ ಹೋಗಿ ಸಭೆಯಲ್ಲಿ ಭಾಗವಹಿಸಿ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡು ಜುಲೈ 1ನೇ ತಾರೀಕಿನಿಂದ ಬಡವರ, ಹಿಂದುಳಿದವರ, ಮಹಿಳೆಯರ, ಶೋಷಿತರ, ನಿರುದ್ಯೋಗಿ ಏನ್ ಜನ ಇದ್ದಾರೆ ಅವರು ಪಲಾಯನ ಮಾಡಬಾರದು, ಅವರು ಗುಳೆ ಹೋಗಬಾರದು ಅಂತೇಳಿ ಹೇಳಿ ಅದನ್ನು ನಾವು ಜಾರಿಗೆ ತಂದಿದ್ದೇವೆ. ಮತ್ತು ಈಗಾಗಲೇ ಹಿಂದಿನ ಏನು ಕ್ರಿಯಾಯೋಜನೆ ಇತ್ತು ಆ ಕ್ರಿಯಾಯೋಜನೆಗೆ ಅನುಗುಣವಾಗಿ ಮನ್ರೇಗಾದಲ್ಲಿ ತೆಗೆದುಕೊಂಡಂತಹ ಕಾಮಗಾರಿಗಳನ್ನು
ಈಗೇನು ಹೊಸದಾಗಿ ಅವರ ಕಾಮಗಾರಿಗಳು ತೆಗೆದುಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಹಿಂದೆ 267 ಕಾಮಗಾರಿಗಳು ಮನ್ರೇಗಾದಲ್ಲಿ ಮಾಡಲಿಕ್ಕೆ ಅವಕಾಶ ಇತ್ತು. ಈಗ 318 ಕಾಮಗಾರಿಗಳು ಮಾಡಲಿಕ್ಕೆ ಅವಕಾಶ ಇದೆ. ಇದಕ್ಕೆ ಹೊರತುಪಡಿಸಿ ರಾಜ್ಯ ಸರ್ಕಾರದ ವತಿಯಿಂದ ನಮಗೆ ಅನುಕೂಲಕರವಾಗುವಂತಹ ರೀತಿಯಲ್ಲಿ ಒಂದು 25 ಕಾಮಗಾರಿಗಳನ್ನು ಇದರಲ್ಲಿ ಸೇರಿಸಬೇಕು ಅಂತ ಹೇಳಿ ನಾವು ಅವರಿಗೆ ಪ್ರಸ್ತಾವನೆಯನ್ನು ಕೇಂದ್ರಕ್ಕೆ ಸಲ್ಲಿಸಿದ್ದೇವೆ. ಈಗಾಗಲೇ 1ನೇ ಹಂತದ ಹಣ ಅವರು ನಮಗೆ ಅಲೋಕೇಟ್ ಮಾಡಿದ್ದಾರೆ. ಸುಮಾರು 1700 ಕೋಟಿ. ನಮ್ಮ ಪಾಲಿನ ಹಣನೂ ಆರ್ಥಿಕ ಇಲಾಖೆ ವತಿಯಿಂದ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಸಮ್ಮತಿಯನ್ನು ಸೂಚಿಸಿದ್ದಾರೆ. ಹೀಗಾಗಿ ಇಡೀ ರಾಜ್ಯದಾದ್ಯಂತ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಒಂದು ಕಾಮಗಾರಿಗಳು ಮುಂದುವರಿತವೆ, ಚಾಲ್ತಿಯಲ್ಲಿದ್ದಾವೆ. ಇವತ್ತು ಬರದ ಪರಿಸ್ಥಿತಿ ಇದೆ. ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ, ಜನ ಬಹಳಷ್ಟು ರೈತರು ಕಷ್ಟದಲ್ಲಿದ್ದಾರೆ. ಇವತ್ತು ಯಾರೂ ಗುಳೆ ಹೋಗುವಂತ ಅವಶ್ಯಕತೆ ಇಲ್ಲ. ಯಾರ್ಯಾರಿಗೆ ಇವತ್ತು ಉದ್ಯೋಗ ಬೇಕಾಗಿದೆ ಅಂತವರೆಲ್ಲರಿಗೂ ಉದ್ಯೋಗ ಅಲ್ಲಿಂದಲೇ ಕೊಡಬೇಕು ಅನ್ನುವಂತ ಒಂದು ಸೂಚನೆಯನ್ನು ನಾನು ಇಲಾಖೆ ವತಿಯಿಂದ ಎಲ್ಲಾ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ. ಅದಕ್ಕೆ ಯಾರು ಗೊಂದಲ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ತಾವೆಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಮತ್ತು ಈ ಕಾಮಗಾರಿಗಳನ್ನು ಮುಂದುವರಿಸಬೇಕು ಅನ್ನುವಂತ ಒಂದು ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ.